ಸೊ ಇವಾಗ ತಾನೇ ರಿಲೀಸ್ ಮಾಡಿರೋ ನೋಟಿಫಿಕೇಷನ್, ಇವತ್ತು ಡೇಟ್ ಕೂಡ ನೋಡ್ತಿದ್ದೀರಾ, 4th ಸೆಪ್ಟೆಂಬರ್ 2025. ತುಂಬಾ ಇಂಪಾರ್ಟೆಂಟ್ ವೀಡಿಯೋ. ಯಾರ್ಯಾರು ಸಮ್ಮರ್ ಸೆಮಿಸ್ಟರಿಗೆ ಅಪ್ಲೈ ಮಾಡ್ತೀರಾ. ಸೊ ನೀವು ಹೇಳ್ಬೋದು, ನಾನು ಸಮ್ಮರ್ ಸೆಮಿಸ್ಟರಿಗೆ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ, ಬಟ್ ಬ್ಯಾಕ್ಲಾಗ್ ಅಟೆಂಪ್ಟ್ ಮಾಡಬೇಕು, ಮೇಕಪ್ ಎಕ್ಸಾಮ್ ಅಂದರೆ ಅಟೆಂಪ್ಟ್ ಮಾಡಬೇಕು ಅನ್ನೋರು ಈ ಟೈಮಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಟಿಕೆಟಾಲಿಸ್ಟ್. ಸೊ ಇವತ್ತಿನ ಡೀಟೇಲ್ಸ್ ಏನು ಅಂದರೆ, ನೀವೇನಾದರೂ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀತಿದ್ದೀರಾ, V2 ಎಕ್ಸಾಮ್ ಬರೀತಿದ್ದೀರಾ, ಬ್ಯಾಕ್ಲಾಗ್ ಇದ್ಬಿಟ್ಟು ಮೇಕಪ್ ಎಕ್ಸಾಮ್ ಬರೀತೀರಾ ಅಂದರೆ ಅವರು ಏನು ಮಾಡಬೇಕು ಅಥವಾ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು 9th ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. 9th, 10th ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 11th ಆಫ್ ಸೆಪ್ಟೆಂಬರ್. ಸೊ ಇಷ್ಟರಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ನಿಮ್ಮ ಕಾಲೇಜಲ್ಲೇ ಫಿಲ್ ಮಾಡಬೇಕಾಗುತ್ತೆ. ಯು ಕೆನಾಟ್ ಅಪ್ಲೈ ಇಟ್ ಥ್ರೂ ಆನ್ಲೈನ್ ಆರ್ VT ವೆಬ್ಸೈಟ್. ಸೊ ನಿಮ್ಮ ಕಾಲೇಜಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತೀರಾ. ಯೂಶ್ವಲಿ ಏನಿರುತ್ತೆ ಅಪ್ಲಿಕೇಶನ್ ಫಾರ್ಮಲ್ಲಿ, ಯಾವ ಸಬ್ಜೆಕ್ಟಿಗೆ ನೀವು ಮೇಕಪ್ ಎಕ್ಸಾಮ್ ಬರೀತೀರಾ, ಆ ಸಬ್ಜೆಕ್ಟ್ ನೇಮ್ ಮತ್ತು ಸಬ್ಜೆಕ್ಟ್ ಕೋಡ್ ಮತ್ತು ನಿಮ್ಮ USN, ಇಷ್ಟು ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಮಿಸ್ಟೇಕ್ ಮಾಡ್ಕೋಬೇಡಿ, ರಿಜೆಕ್ಟ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಈ ಒಂದು ನೋಟಿಫಿಕೇಷನಲ್ಲಿ ಲೈಕ್ ರಿಜಿಸ್ಟ್ರೇಷನಿಗೆ ಏನೂ ಫೀಸ್ ಅಪ್ಲೈ ಆಗುತ್ತೆ ಅಂತ ಹೇಳಿಲ್ಲ. ಬಟ್ ನೀವೇನಾದರೂ ಲೇಟಾಗಿ ಅಪ್ಲೈ ಮಾಡ್ತಿದ್ದೀರಾ, 9th, 10th, 11th ಅಷ್ಟರಲ್ಲಿ ಅಪ್ಲೈ ಮಾಡಿದೆ, ಲೇಟಾಗಿ ಮೇಕಪ್ ಎಕ್ಸಾಮಿಗೆ ಅಪ್ಲೈ ಮಾಡಿದ್ರೆ 500 ರೂಪೀಸ್ ಪೆನಾಲ್ಟಿ ಆಗುತ್ತೆ. ಸೊ ನಾನು ಹೇಳೋದಿಷ್ಟೇ, 9th, 10th ಅಥವಾ 11th ಅಷ್ಟರಲ್ಲೇ ಮಾಡ್ಕೋಬೇಡಿ. ಓಕೆ, ಇನ್ನು ಹಾಲ್ ಟಿಕೆಟ್ ನಿಮಗೆ 13th ಸೆಪ್ಟೆಂಬರ್ ಆನ್ವರ್ಡ್ಸ್ ಅಂತ ಇದೆ. ಸೊ ಆಲ್ಮೋಸ್ಟ್ 13th ನಿಮ್ಮ ಹಾಲ್ ಟಿಕೆಟ್ ನಿಮಗೆ ಸಿಗುತ್ತೆ, ಅದಂತೂ ಗ್ಯಾರಂಟಿ. ಯಾಕಂದರೆ ಎಕ್ಸಾಮ್ ತುಂಬ ಬೇಗ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ನೆಕ್ಸ್ಟ್ ವೀಡಿಯೋ ನಾನು ಇನ್ನೊಂದು ಹಾಕ್ತಿದ್ದೀನಿ, ಅಲ್ಲಿ ಎಲ್ಲ ಸಬ್ಜೆಕ್ಟ್ಸಿಗೆ ಏನು ಓದಬೇಕು, ಯಾವ PDFs ಓದಬೇಕು ಅಂತೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಮೇಕಪ್ ಎಕ್ಸಾಮಿಗೆ ಎಷ್ಟು ಓದಿದ್ರೆ ಸಾಕು ಅಂತ ಆ ವಿಡಿಯೋ ಇದೆ, ಆಯಿತಾ. ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಡೋಂಟ್ ವರಿ. ಆಲ್ ದ ಬೆಸ್ಟ್.